ಬಿಬಿಎಂಪಿಯ ಮಾನ ತೆಗೆದಂತಹ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಕಾನ್ಸೆಪ್ಟ್. ಇಂಥ ಕಿತ್ತೋಗಿರುವಂತಹ ಐಡಿಯಾ ಮಾಡಿರುವಂತಹ IAS ತಲೆದಂಡವಾಗುತ್ತಾ? ಬಿಬಿಎಂಪಿ ಮಾನವನ್ನ ತೆಗೆದಂತಹ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಕಾನ್ಸೆಪ್ಟ್. ಇಂತಹ ಕಿತ್ತೋದ ಐಡಿಯಾ ಕೊಟ್ಟಿರುವಂತಹ IAS ತಲೆದಂಡವಾಗುತ್ತಾ? ಆ IAS ನಿರ್ಧಾರದಿಂದ ಮುಜುಗರಕ್ಕೆ ಈಡಾಗಿರುವಂತಹ ಸರ್ಕಾರ ತಮ್ಮ ಮಾನವನ್ನ ಕಳೆದಂತಹ IAS ವಿರುದ್ಧ ಕ್ರಮಕ್ಕೆ ಸರ್ಕಾರ ಚಿಂತನೆ. ಬಿಬಿಎಂಪಿ ವಿಶೇಷ ಆಯುಕ್ತ ವಿಕಾಸ್ ಸುರಳ್ಕರ್ ತಲೆದಂಡ ಆಗುತ್ತಾ? ಅದಕ್ಕೆ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ವಿಕಾಸ್ ಸುರಳ್ಕರ್ ಪಶು ಪಾಲನೆ ಇಲಾಖೆಯ ವಿಶೇಷ ಆಯುಕ್ತ. ಇವರೇ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಕೊಡುವಂತಹ ಕಾನ್ಸೆಪ್ಟ್ ಅನ್ನ ತರುವಂತಹ ರೂವಾರಿ. ಇವರೇ ಗೊಂದಲವಾದ ಅಥವಾ ಮುಜುಗರದ ಕಾನ್ಸೆಪ್ಟ್ ಅನ್ನ ರೂಪಿಸಿರುವಂತಹ ಮಹಾನುಭಾವ. ಈ ರೀತಿ ಮುಜುಗರ ಉಂಟು ಮಾಡ್ತಾ ಇರುವಂತಹ ಇದೆ ವಿಚಾರ ಆಗಿರಬಹುದು, ಚಿಂತನೆ ಆಗಿರೋದು ಇದೇ ಮೊದಲಲ್ಲ. ಬೀದಿ ನಾಯಿಗಳಿಗೆ ಮೈಕ್ರೋಚಿಪ್ ಅಳವಡಿಸುವಂತಹ ಪರಿಕಲ್ಪನೆ ಇವರದ್ದೇ. ಬೀದಿ ನಾಯಿಗಳಿಗೆ ಒಂದೆಡೆ ಆಹಾರ ಹಾಕುವ ಖೋಖೋ ಬಿಹಾರ್ ಕಾನ್ಸೆಪ್ಟ್ ಕೂಡ ಇರುತ್ತೆ. ಹೀಗೆ ಸಾಲು ಸಾಲು ವಿವಾದಗಳ ಕಾನ್ಸೆಪ್ಟ್ ಅನ್ನ ರೂಪಿಸಿರುವಂತಹ ಸುರಳ್ಕರ್ ಮೊನ್ನೆಯಷ್ಟೇ ಟ್ರಾನ್ಸ್ಫರ್ ಆಗಿದ್ದಂತಹ ಸರ್ಕಾರ ಕೊನೆ ಗಳಿಗೆಯಲ್ಲಿ ಕ್ಯಾನ್ಸಲ್ ಮಾಡುತ್ತೆ. ನಿನ್ನೆಯಿಂದ ದೇಶದಾದ್ಯಂತ ಕೋಲಾಹಲ ಎಬ್ಬಿಸಿದ್ದಂತಹ ಇವರ ಚಿಕನ್ ರೈಸ್ ಕಾನ್ಸೆಪ್ಟ್ ಈಗ ಅವರನ್ನ ವರ್ಗಾಯಿಸಿದ್ರೆ ತೀವ್ರ ಅಪಮಾನಕ್ಕೆ ಗುರಿಯಾಗುವಂತಹ ಆತಂಕ. ಮುಜುಗರದಿಂದ ತಪ್ಪಿಸಿಕೊಳ್ಳಲು ಸುರಳ್ಕರ್ ಟ್ರಾನ್ಸ್ಫರ್ ಅನಿವಾರ್ಯನ ಹಾಗಾದ್ರೆ? ಎಸ್, ನಿನ್ನೆಯಷ್ಟೇ ವರದಿ ಮಾಡಿತ್ತು ನಿಮ್ಮ ಫ್ರೀಡಮ್ ಟಿವಿ. ಬಿಬಿಎಂಪಿಯಲ್ಲಿ ಒಂದು ವಿಚಿತ್ರ ಕಾನ್ಸೆಪ್ಟ್ ಬಂದಿದೆ, ಅದು ಚಿಕನ್ ರೈಸ್ ಕಾನ್ಸೆಪ್ಟ್ ಅಂತ ಹೇಳಿದ್ವಿ. ಇದರ ಬಗ್ಗೆ ಇನ್ನೂ ಕೂಡ ಡೀಟೇಲ್ಡ್ ಆಗಿ ಹೇಳ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ. ಬಿಬಿಎಂಪಿಯ ಮಾನವನ್ನ ತೆಗಿಲಿಕ್ಕೆ ಅಂತ ಹೇಳಿ ಸುರಳ್ಕರ್ ಅವರು ನಿಂತ್ಕೊಂಡಿರೋ ತರ ಕಾಣಿಸ್ತಾ ಇದೆ. ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಕೊಡುವಂತಹ ಐಡಿಯಾಗಳನ್ನ ಕೊಟ್ಟಿದ್ದಾರೆ. ಇಂತಹ ಕಿತ್ತೋಗಿರೋ ಐಡಿಯಾ ನೀಡಿರುವಂತಹ IAS ಅವರ ತಲೆದಂಡವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಆ IAS ನಿರ್ಧಾರಕ್ಕೆ ಮುಜುಗರಕ್ಕೆ ಈಡಾಗಿರುವಂತಹ ಸರ್ಕಾರ, ತಮ್ಮ ಮಾನವನ್ನ ಕಳೆದಿರುವಂತಹ IAS ವಿರುದ್ಧ ಸರ್ಕಾರ ಕ್ರಮಕ್ಕೆ ಚಿಂತನೆಯನ್ನ ಮಾಡ್ತಾ ಇದೆ. ಈ ಒಂದು ಚಿಕನ್ ರೈಸ್ ಇದೆಯಲ್ಲ, ಇದು ಎಲ್ಲರಿಗೂ ಕೂಡ ನಗೆ ಪಾಟಲಾಗಿದೆ. ಈಗ ವಿಕಾಸ್ ಸುರಳ್ಕರ್ ಪಶುಪಾಲನೆ ಇಲಾಖೆಯ ವಿಶೇಷ ಆಯುಕ್ತರಾಗಿದ್ದು, ಇವರೇ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಕೊಡುವಂತಹ ಕಾನ್ಸೆಪ್ಟ್ ಅನ್ನ ಕೊಟ್ಟಿರುವಂತವ್ರು. ಗೊಂದಲಮಯ ಮುಜುಗರದ ಕಾನ್ಸೆಪ್ಟ್ ಇದು ಹಾಕಿದ್ದು. ಇದೇ ರೀತಿ ಮುಜುಗರ ಉಂಟು ಮಾಡ್ತಾ ಇರೋದು ಇದೇ ಮೊದಲಲ್ಲ. ಇವರು ಬೀದಿ ನಾಯಿಗಳಿಗೆ ಮೈಕ್ರೋಚಿಪ್ ಅಳವಡಿಕೆಯ ಪರಿಕಲ್ಪನೆಯನ್ನ ಕೂಡ ಇವರೇ ಮಾಡಿರುವಂತದ್ದು. ಈಗ ಇವರ ತಲೆದಂಡವಾಗುತ್ತಾ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.